ಅದನ್ನ ಸರ್ಕಾರ ಲೆವೆಲ್ ಬರ್ತದೆ, ಅವೆಲ್ಲ ಅಪ್ರೂವಲ್ಗೆ ಫೈಲ್ ಸರ್ಕಾರ ಲೆವೆಲ್ ಬರ್ತದೆ. ನೋಡೋಣ ಅವ್ರಿಗೆಲ್ಲ. ನಾನು ಈ ಟ್ಯಾಕ್ಸ್ ಕಲೆಕ್ಷನ್ ಮಾಡೋ ವಿಚಾರಕ್ಕೆಲ್ಲ ನಾನು ಇಂಟರ್ಫಿಯರ್ ಆಗಿ ಹೋಗಲ್ಲ. GBI ಆಕ್ಟ್ ರೂಲ್ಸ್ ಮಾಡಿದ್ದು ಅಧಿಕಾರಿಗಳು. ತಾವು ಆಸ್ ಎ ಪಾಲಿಟಿಷಿಯನ್, ಯು ಆರ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್. ತಾವು ಸ್ವಲ್ಪ ಹ್ಯುಮ್ಯಾನಿಟೇರಿಯನ್ ಬೇಸ್ ಅಲ್ಲಿ ಆನ್ ದಿಸ್ ಗ್ರೌಂಡ್ ಯು ಹ್ಯಾವ್ ಟು ರೀಲುಕ್ ಇಟ್. ನೋ ಹ್ಯುಮ್ಯಾನಿಟಿ. 7 years ಆದ್ಮೇಲೆ ಹ್ಯುಮ್ಯಾನಿಟಿ ನಮ್ಗೆ ಇದ್ದೇ ಇದೆ. ಹ್ಯುಮ್ಯಾನಿಟಿ ಇರೋದಕ್ಕೆ ಫಸ್ಟ್ ಟೈಮ್ ನಾನು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಮಾಡಿ ಅವಕಾಶ ಮಾಡಿಕೊಟ್ಟೆ. ಒನ್ ಸೈಡ್ ಸೆಟಲ್ಮೆಂಟ್ ಅಲ್ಲಿ ಎಷ್ಟು ಬೆನಿಫಿಟ್ ಆಗಿದೆ ಅಂತ ನನಗೆ ಅರಿವಿದೆ. ಆ ಒನ್ ಟೈಮ್ ಸೆಟಲ್ಮೆಂಟ್ ಅವ್ರು ಯೂಸ್ ಮಾಡ್ಕೊಡಿಲ್ಲ ಅಂತಂದ್ರೆ ಇನ್ನು ಅವ್ರೇನ್ ಮಾಡ್ತಾರೆ? ಅವ್ರು ಕಾರ್ಪೊರೇಷನ್ ಅವರು ಅವ್ರ ಬಿಲ್ಗಳು ಕೊಡ್ಬೇಕು. ಯಾರು ಕೊಡ್ತಾರೆ ಅವ್ರಿಗೆ? ಎಲ್ಲದಕ್ಕೂ ಕೋರ್ಟ್ಗಳಿಗೆ ಹೋಗ್ತಾರೆ, ಎಲ್ಲದಕ್ಕೂ ಹೋಗಿ ಕೋರ್ಟ್ಗಳು ಸ್ಟೇ ತರ್ತಾರೆ, ಎಲ್ಲ ಮಾಡ್ತಾರೆ. ಕಾರ್ಪೊರೇಷನ್ ನಲ್ಲಿ ಪ್ಲಾನ್ ಸ್ಯಾಂಕ್ಷನ್ ತಗೊಂಡವರೆಲ್ಲ 25% ಕಟ್ಟಿಬಿಟ್ಟು 75% ಸ್ಟೇ ತಗೊಂಡು ವಜಾ ಮಾಡಕ್ಕೆ ಯಾವ್ದಾದ್ರು ಕಾನೂನು ಹುಡುಕ್ತಾ ಇದ್ದಾರೆ. ಅವನ್ನೆಲ್ಲ ಬಿಟ್ಕೊಂಡು ಕೂತ್ಕೋತೀರಾ? ಒಬ್ರಿಗೂ ಪ್ಲಾನ್ ಕೊಡ್ಬೇಡಿ ಅಂತವ್ರಿಗೆ ಅಂತ ಹೇಳಿದ್ದೀನಿ. ಯಾವ ರಾಜ್ಯದಲ್ಲಿ, ಬೇರೆ ರಾಜ್ಯದಲ್ಲೆಲ್ಲ ಡಬಲ್ ಇದೆ, ನಮ್ಮಲ್ಲೇ ಕಡಿಮೆ. ಅಂಥದ್ರಲ್ಲಿ ಕೆಲವು ಡೆವಲಪರ್ಸ್ ಎಲ್ಲ ದೇ ಆರ್ ಮಿಸ್ಯೂಸಿಂಗ್ ದೇರ್ ಆಫೀಸ್.